ರಾಮನಗರ ಎಂಬ ಹಳ್ಳಿಯಲ್ಲಿ ಯಾವ ಮನೆಗೂ ಲೈಟ್ ಆಗ್ಲಿ ಬೇರೆ ಸಮಸ್ಯೆ ಆಗ್ಲಿ ಇರ್ಲಿಲ್ಲ. ಆದ್ರೆ ರಾಮಣ್ಣನ ಗುಡಿಸಲಿಗೆ ಬೆಳಕು ಬರದೆ ತುಂಬ ವರ್ಷ ಆಗಿದೆ. ಮಳೆ ಬಂದ್ರೆ ಸಾಕು, ಮನೆ ಒಳಗೆ ನೀರು ಸೋರುತ್ತೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಅವರ ಮನಸ್ಸಿನಲ್ಲಿ ಭರವಸೆ ಮಾತ್ರ ಕಮ್ಮಿಯಾಗ್ಲಿಲ್ಲ. ಸೀತಮ್ಮ ಅಡುಗೆ ಮನೆಯಿಂದ ಅಡುಗೆ ಮಾಡುತ್ತಾ, ರಾಮಣ್ಣ, ಇವತ್ತು ಏನು ಅಡುಗೆ ಮಾಡೋದು? ಅಕ್ಕಿ ಖಾಲಿಯಾಗಿದೆ, ರಾಗಿ ಇನ್ನೂ 1 ಮೂಟೆ ಉಳಿದಿದೆ. ನಾವು ಹೊಟ್ಟೆಗೆ ಏನು ತಿನ್ನೋದು ಹೇಳು? ರಾಮಣ್ಣನು ಸೀತಮ್ಮನ ಮಾತು ಕೇಳಿ ತಲೆ ತಗ್ಗಿಸಿದನು. ಮಕ್ಕಳಿಗೆ ಮುದ್ದೆ ಮಾಡು ಸೀತಾ, ನಾನು ಹೊರಗೆ ಹೋಗಿ ಕೆಲಸ ಕೇಳ್ತೀನಿ. ಯಾರಾದ್ರೂ ಕೆಲಸ ಕೊಡ್ಬೋದು, ದೇವ್ರಿದ್ದಾನೆ. ಮಗಳು ಗಂಗಾ ಮನೆಗೆ ಬರುತ್ತಾಳೆ, ಹೊಟ್ಟೆ ಹಿಡಿದುಕೊಂಡು. ಅಮ್ಮ, ಹೊಟ್ಟೆ ತುಂಬಾ ಹಸಿದಿದೆ. ನೆನ್ನೆನೂ ಮುದ್ದೆ ತಿಂದೆ, ಇವತ್ತೂ ಮುದ್ದೆನಾ? ನಮ್ ಸ್ಕೂಲಲ್ಲಿ ಎಲ್ಲಾ ವೆರೈಟಿ ಊಟ ತಿಂತಾರೆ ಗೊತ್ತಾ? ಸೀತಮ್ಮ ಮಗುವಿನ ತಲೆ ಸವರುತ್ತಾ ಹೇಳುತ್ತಾಳೆ. ನೀನು ಚೆನ್ನಾಗಿ ಓದು ಮಗಳೇ, ನಾವು ಹೆಚ್ಚು ಶಕ್ತಿಯಿಂದ ಇರಬೇಕು. ಇವತ್ತು ಹೊಟ್ಟೆ ಖಾಲಿ ಇರಬಹುದು, ಆದರೆ ನಮ್ಮ ಕನಸು, ಭರವಸೆ ಯಾವತ್ತೂ ಖಾಲಿ ಇರಬಾರದು. ಅಮ್ಮ, ಒಂದು ದಿನ ನಾನು ದೊಡ್ಡವಳಾದ್ಮೇಲೆ ದೊಡ್ಡ ಕೆಲಸ ತಗೊಂಡು ನಿಮ್ಮನ್ನೆಲ್ಲ ಸಾಕ್ತೀನಿ. ನಿಮ್ಗೆ ಮನೆಗೆ ಊಟ ಕಳಿಸ್ತೀನಿ. ಇದು ನನ್ನ ಮಾತು ಅಮ್ಮ. ಗಂಗಮ್ಮನ ಮಾತು ಕೇಳಿ ಸೀತಮ್ಮ ಕಣ್ಣೀರು ಸುರಿಸಿದಳು. ಹೆಚ್ಚು ಭಾವಕಳಾಗಿ ಮಗಳ ಮಾತು ಕೇಳಿ ಸಂತೋಷದಿಂದ ಮಗಳನ್ನು ಅಪ್ಪಿಕೊಂಡಳು. ಹೊರಗೆ ಸಾಲ ವಸೂಲಿ ಮಾಡುವವನ ಸೈಕಲ್ ಬಂದು ನಿಲ್ಲುತ್ತದೆ. ಅವನ ಸೈಕಲ್ ಬೆಲ್ ಬಾರಿಸಿದನು. ಸಾಲ ಕೊಟ್ಟಿರುವ ಬೀರಣ್ಣ ತುಂಬಾ ಜೋರಾದ ಧ್ವನಿಯಲ್ಲಿ, ಏ ಬೀರಣ್ಣ, ನೀನು ಸಾಲ ತೀರಿಸ್ತೀನಿ ಅಂತ ಹೇಳಿ ಎಷ್ಟು ದಿನ ಆಯ್ತು? ಸಾಲ ವಾಪಸ್ ಕೊಡು, ಇಲ್ಲ ಮನೆ ಖಾಲಿ ಮಾಡೋ. ಬೀರಣ್ಣ, ಕೆಲ್ಸಕ್ಕೆ ಹೋಗಿ ನಿಮ್ಮ ಸಾಲ ತೀರಿಸ್ತೀನಿ. ಇಲ್ಲ, ನಾನು ಬೆಳೆದಿರೋ ಧಾನ್ಯಗಳನ್ನ ನಿಮಗೆ ಕೊಡ್ತೀನಿ. ನನಗೆ ಸ್ವಲ್ಪ ಸಮಯ ಕೊಡಿ. ಬೀರಣ್ಣ ಕೋಪಟಿಂದ, ನಿನ್ನ ಮಾತನ್ನ ಹಲವಾರು ಬಾರಿ ಕೇಳಿದ್ದೇನೆ. ಬಡವರು ಅಂತ ಬಿಟ್ರೆ ಅದೇ ನೆಪ ಹಿಡ್ಕೊಂಡು ದುಡ್ಡು ಕೊಡದೆ ಇರ್ತೀರಾ. ನಿಮ್ಮಂತವರಿಗೆ ಸಾಲ ಕೊಡೋದು ನನ್ನ ತಪ್ಪು. ಅಣ್ಣ, ಇದೊಂದು ಸಲ ಅವಕಾಶ ಕೊಡಿ. ಮುಂದಿನ ಸಲ ನಾವು ನಿಮ್ಮ ಹಣವನ್ನು ಕೊಡುತ್ತೇವೆ. ಈ ಮಾತುಗಳನ್ನು ಅವರ ಮಗಳು ಗಂಗಾ ಮತ್ತು ಅವಳ ತಮ್ಮ ಇದನ್ನು ಕೇಳಿಸಿಕೊಳ್ಳುತ್ತಿದ್ದರು. ಆಗ ಗಂಗಾ ಹೀಗೆ ಹೇಳಿದಳು. ಅಂಕಲ್, ನಮ್ಮಪ್ಪ ತುಂಬಾ ಒಳ್ಳೆಯವರು. ಅವರು ಸುಳ್ಳು ಮಾತಾಡೋದಿಲ್ಲ. ನಮಗೆ ಸ್ವಲ್ಪ ಸಮಯ ಕೊಡಿ, ನಮ್ಮಪ್ಪ ತೀರಿಸ್ತಾರೆ. ಇಲ್ಲ, ನಾನು ಓದಿ ದೊಡ್ಡವಳಾದ್ಮೇಲೆ ನಿಮ್ಗೆ ಡಬ್ಬಲ್ ಕೊಟ್ಟು ತೀರಿಸ್ತೀನಿ. ವೀರಣ್ಣ ಕ್ಷಣಕಾಲ ಸೈಲೆಂಟ್ ಆಗಿ ತುಂಬಾ ಅಹಂಕಾರದಿಂದ ಹೋಗ್ಬಿಡ್ತಾನೆ. ಆದ್ರೂ ಈ ಬೀರಣ್ಣ ಗಂಗಮ್ಮನ ಮಾತಿನಿಂದ ಏನೂ ಚೇಂಜ್ ಆಗ್ಲಿಲ್ಲ. ಆದ್ರೆ ಅವಳ ಮಾತು ಆಕಾಶದಲ್ಲಿ ಒಂದು ಕಿಡಿ ಬೆಳಗಿತು. ಇದನ್ನೆಲ್ಲ ನೋಡಿದ ರಾಮಣ್ಣ ಕೆಲಸ ಕೇಳಲೆಂದು ಆ ಊರಿನ ಶ್ರೀಮಂತ ಕೃಷಿಕ ಶಂಕರೇಗೌಡನ ತೋಟಕ್ಕೆ ಹೋಗುತ್ತಾನೆ. ಅವನು ದಾರಿಯಲ್ಲಿ ಹೋಗುವಾಗ, ದಣಿಗಳು, ನನಗೆ ಕೆಲಸ ಕೊಟ್ರೆ ಸಾಕು. ನಮ್ಮ ಮನೆಗೆ ರೇಷನ್ ಕೂಡ ಇಲ್ಲ. ಸಾಲ ತೀರಿಸಬೇಕು. ನನಗೆ ಕೆಲಸ ಬೇಕೇ ಬೇಕು. ಶಂಕರೇಗೌಡ್ರೆ, ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಸಿಗುತ್ತಾ? ನಮ್ಮ ಮನೆಯಲ್ಲಿ ಊಟಕ್ಕೂ ಏನೂ ಇಲ್ಲ. ಕೆಲಸ ಕೊಡ್ತೀನಿ, ಆದರೆ ಜಾಸ್ತಿ ಕೂಲಿ ಕೊಡಲ್ಲ. ನಿನ್ನ ಕೈಲಿ ಕೆಲಸ ಬೇಗ ಆಗಲ್ಲ. ಒಂದು ದಿನಕ್ಕೆ 150 ರೂಪಾಯಿ ಕೊಡ್ತೀನಿ ಅಷ್ಟೆ. ಇದಕ್ಕೆ ಒಪ್ಕೊಂಡ್ರಲ್ಲ ಆತ್ರ ಕೆಲಸ ಮಾಡು, ಇಲ್ಲ ಅಂದ್ರೆ ಬೇಡ. ಗೌಡ್ರೆ, 150 ರೂಪಾಯಿ ಕೊಟ್ರೇನೆ ಸಾಕು. ನಮ್ಮ ಬದುಕಿಗಷ್ಟೇ ಸಾಕು. ಈ ಮಾತನ್ ಕೇಳಿ ಹೊಲದಲ್ಲಿ ಕೆಲ್ಸ ಮಾಡೋರೆಲ್ಲ ಜೋರಾಗಿ ನಗಾಡಿದ್ರು. ಆದ್ರೆ ಅಲ್ಲೇ ಕೆಲ್ಸ ಮಾಡ್ತಿದ್ದ ಹಿರಿಯ ಕಾರ್ಮಿಕ ಹೀಗಿರಲಿದ. ಅಯ್ಯೋ, ಬಡವನಿಗೆ ಏನಕ್ಕೆ ಮರ್ಯಾದೆ ಬೇಕು? ಬರೀ ಕೂಲಿಗೋಸ್ಕರ ಬದುಕ್ತಾರೆ. ಅದು ಕೊಟ್ರೆ ಸಾಕಿವ್ರಿಗೆ, ಸಾಕು. ಈ ಮಾತು ಕೇಳಿ ರಾಮಣ್ಣನಿಗೆ ತುಂಬಾ ನೋವಾಗುತ್ತದೆ. ಆದರೂ ತನ್ನ ಕಣ್ಣೀರನ್ನು ಮರೆಮಾಡಿ ಕೆಲಸ ಶುರು ಮಾಡುತ್ತಾನೆ. ರಾಮಣ್ಣ ಹೊಲದಲ್ಲಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುತ್ತಿರುವಾಗ ಅವರ ಮನೆಯ ಬಳಿ ಊರಿನ ಶ್ರೀಮಂತನಾದ ನಾರಾಯಣಸ್ವಾಮಿ ಅವರ ಮನೆ ಮುಂದೆ ಗಂಭೀರ ಸಭೆ ನಡೆಸುತ್ತಿದ್ದನು. ಈ ಗಂಗಾ ಬರೀ ಓದ್ತೀನಿ, ದೊಡ್ಡ IAS ಹಾಕ್ತೀನಿ ಅಂತ ಹೇಳೋದೇ ಆಯ್ತು. ಗಂಗಾ, ಹೇಳೋಕ್ ಈಸಿ, ಮಾಡೋದು ತುಂಬ ಕಷ್ಟ. ಮೊದಲು ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡು.
ಪುಸ್ತಕ ಹಿಂದೆ ಓಡೋದು ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಏನಾದ್ರೂ ಕೆಲಸ ಕಲಿಯೋದು ನೋಡು. ಎಲ್ಲಾ ಗ್ರಾಮಸ್ಥರು ಇವ್ರ ಮಾತು ಕೇಳಿದ ಜೋರಾಗಿ ನಗ್ತಾರೆ. ಗಂಗಮ್ಮ ಕಣ್ಣೀರು ತುಂಬಿಕೊಂಡು ಧೈರ್ಯದಿಂದ ಹೇಳ್ತಾಳೆ, ಸ್ವಾಮಿ, ನಮ್ಮನೆಯವರ ಬಟ್ಟೆ ಹರಿದಿರ್ಬೋದು, ಆದ್ರೆ ನಮ್ಮ ಕನಸು ಹರಿಯಲ್ಲ. ಒಂದು ದಿನ ನನ್ನ ಸಾಧನೆ ನೋಡಿ ನೀವು ಸೈಲೆಂಟ್ ಆಗಿ ನನ್ನ ಮುಂದೆ ನಿಂತಿರ್ತೀರ ನೋಡಿ, ನಿಮ್ಮೆಲ್ಲರ ಬಾಯಿ ಮುಚ್ಚಕ್ಕೆ ನಾನು ಓದ್ತೀನಿ. ಎಲ್ಲರೂ ಒಂದು ಕ್ಷಣ ಸೈಲೆಂಟ್ ಆಗುತ್ತಾರೆ. ರಾಮಣ್ಣ ಹೆಮ್ಮೆಯಿಂದ ಮಗಳನ್ನು ನೋಡುತ್ತಾನೆ. ರಾತ್ರಿಯಾಗಿತ್ತು. ಗುಡಿಸಿಲಲ್ಲಿ ಗಂಗಾ ದೀಪದ ಬೆಳಕಿನಲ್ಲಿ ಓದುತ್ತಿದ್ದಾಳೆ. ಓದುವಾಗ ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ, ನಾನು ನನ್ನ ಬಡತನ ಮತ್ತು ನನಗೆ ಕೊಟ್ಟ ಅವಮಾನದ ಗಾಯಗಳನ್ನ ಮರೆ ಮಾಡಕ್ಕೆ ಓದ್ತಿಲ್ಲ. ಬಡವನಾದ್ರೂ ಎಜುಕೇಶನ್ ಇದ್ರೆ ಯಾರು ನಮ್ಮನ್ನ ಕೀಳಾಗಿ ನೋಡೋದಿಲ್ಲ ಅನ್ನೋದನ್ನ ಸಾಬೀತ್ ಮಾಡಕ್ಕೆ ಓದ್ತೀನಿ. ಈ ಮಾತು ಕೇಳಿ ಮೂಲೆಯಲ್ಲಿ ಕುಳಿತಿದ್ದ ರಾಮಣ್ಣನು ಕಣ್ಣೀರು ಹಾಕುತ್ತಾನೆ. ಮಗಳೇ, ನೀನು ಒಬ್ಬಳೇ ಅಲ್ಲ, ನಿನ್ ಜೊತೆ ನಿನ್ನಪ್ಪನ ಆಶೀರ್ವಾದ ಇದೆ. ನೀನು ಚೆನ್ನಾಗಿ ಓದು. ವರ್ಷಗಳ ನಂತರ ಗಂಗಮ್ಮನ ಶ್ರಮದ ಫಲದಿಂದ ಹಳ್ಳಿಯೆಲ್ಲ ಸಂಭ್ರಮದ ಸದ್ದು, ಮೆರವಣಿಗೆ. ಗಂಗಮ್ಮ ಈಗ IAS ಅಧಿಕಾರಿ. ಬಡತನದಿಂದ ಆಕೆಯು ತುಂಬಾ ಸಣ್ಣವಳಾಗಿ ಕಂಡರೂ ಅವಳ ಮನಸ್ಸೂ ತುಂಬಾ ದೊಡ್ಡದಾಗಿತ್ತು. ಗಂಗಮ್ಮ ತನ್ನ ಗುಡಿಸಲಿಗೆ ಬರುತ್ತಾಳೆ. ಭೀರಣ್ಣ, ಶಂಕರೇಗೌಡ, ನಾರಾಯಣಸ್ವಾಮಿ ಎಲ್ಲರೂ ಗಂಗಮ್ಮನ ಸಾಧನೆ ನೋಡಿ ಅವರಿಗೆ ನಾಚಿಕೆಯಾಗುತ್ತದೆ. ಈಗ ಯಾರ ಮನೆ ಚಿಕ್ಕದು, ಯಾರ ಊಟ ಕಡಿಮೆ ಅಂತ ಯಾರೂ ಅಳೆಯೋದಿಲ್ಲ. ಈ ಗುಡಿಸಲೇ ನನ್ನ ಪ್ರಾರಂಭ. ನನ್ನ ಸಾಧನೆಗೆ ಬುನಾದಿ ಇದೇ ಗುಡಿಸಲಿನಿಂದ. ನನ್ನ ಜೀವನ ಕಟ್ಟಿಕೊಂಡಿದ್ದು. ಜನ ಕಣ್ಣೀರಿನಿಂದ ನೋಡುತ್ತಾರೆ. ಗಂಗಮ್ಮನಿಗೆ ಜೈಕಾರ ಹಾಕುತ್ತಾರೆ. ಗುಡಿಸಲಿನ ದೀಪ ಹಾರಲಿಲ್ಲ. ಅದು ಇಡೀ ಹಳ್ಳಿಗಾಗಿ ಬೆಳಕಾಯಿತು. ಗಾತ್ರ ತೀರ್ಮಾನವಾಗುತ್ತದೆ, ಆದರೆ ಕನಸಿನಿಂದ ಮನೆಯ ಮಾನ ತೀರ್ಮಾನವಾಗುತ್ತದೆ.